ಇನ್ನು ಈ ಬಾರಿ ಡಿಕೆ ಸಂಪುಟದಲ್ಲಿ ದಿನೇಶ್ ಗುಂಡೂರಾವ್ ಅವರ ಹೆಸರು ಕೂಡ ಇಲ್ಲ. ಅವ್ರಿಗೂ ಕೂಡ ಮಂತ್ರಿಗಿರಿ ಈ ಬಾರಿ ಸಿಕ್ಕಿಲ್ಲ. ಶಾಸಕ ದಿನೇಶ್ ಗುಂಡೂರಾವ್ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮನ್ನ ಗೌರವಯುತವಾಗಿ ನಡೆಸ್ಕೊಳ್ಬೇಕಿತ್ತು, ಸಂಪುಟದಿಂದ ಕೈ ಬಿಡೋದಕ್ಕೆ ಕಾರಣ ಹೇಳಬೇಕಿತ್ತು, ಅಟ್ಲೀಸ್ಟ್ ನಮ್ಮನ್ನ ಕಾನ್ಫಿಡೆನ್ಸ್ಗಾದ್ರೂ ತಗೋಬೇಕಿತ್ತು ಅಂತೇಳಿ ಟಿವಿ9 ಜೊತೆಗೆ ದಿನೇಶ್ ಗುಂಡೂರಾವ್ ಅವರು ತನ್ನ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಪ್ರತಿನಿಧಿ ಪ್ರಸನ್ನ ದಿನೇಶ್ ಗುಂಡೂರಾವ್ ಅವ್ರ ಜೊತೆಗೆ ಮಾತನಾಡಿದರೆ ಏನ್ ಹೇಳ್ತಾರೆ ಬನ್ನಿ ನೋಡೋಣ. ಮಾಜಿ ಸಚಿವರಾಗಿರುವಂಥ ಹಿರಿಯ ನಾಯಕ ದಿನೇಶ್ ಗುಂಡೂರಾವ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಕ್ಯಾಬಿನೆಟ್ ವಿಸ್ತರಣೆ ಆಗಿದೆ, ಆದರೆ ಕಾಂಗ್ರೆಸ್ ತೆಗೆದುಕೊಂಡಂಥ ಟೈಮಲ್ಲಿ ಒಂದು ಪ್ರಯೋಗವನ್ನು ಮಾಡುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಆ ನಿರೀಕ್ಷಿತ ಪ್ರಮಾಣದಲ್ಲಿ ಎಲ್ರಿಗೂ ಕೂಡ ಅವಕಾಶವನ್ನು ಕೊಡೋದಕ್ಕೆ ಈ ಬಾರಿ ಸಾಧ್ಯವಾಗಿಲ್ಲ. ನಿಮಗೂ ಕೂಡ ಸಚಿವ ಸ್ಥಾನ ತಪ್ಪಿದ್ರ ಬಗ್ಗೆ ತಮ್ಗೇನು ಅನಿಸುತ್ತೆ ಸರ್? ನೋಡಿ, ಪ್ರಥಮವಾಗಿ ಎಲ್ಲ ಹೊಸ ಸಚಿವರಿಗೆ ನನ್ನ ಅಭಿನಂದನೆಗಳು. ನಿಮ್ಮೊಂದು ಒಳ್ಳೆಯ ಅವಕಾಶ ಇದೆ, ಒಳ್ಳೆ ಸೇವೆ ನೀಡಬೇಕು, ಕೆಲಸ ಮಾಡಬೇಕು ಅಂತ ನಾನು ಅಪೇಕ್ಷಿಸ್ತೀನಿ. ನನಗೇನು ಮಂತ್ರಿ ಮಾಡಿಲ್ಲ ಅಂತ ನನಗೇನು ಬೇಜಾರೇನಿಲ್ಲ ಆ ರೀತಿಯಾಗಿ ನೋಡೋಕೆ ಹೋದರೆ. ಯಾಕಂತೇಳಿ ಹಿಂದೆನೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಆವಾಗ 3 ವರ್ಷ ಆದಮೇಲೆ ನಾನೇ ಹೇಳಿದ್ದೆ, ನಾನು ಪಕ್ಷದ ಕೆಲಸ ಮಾಡ್ತೀನಿ, ಬೇರೆಯವ್ರಿಗೆ ನೀವು ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದೆ. ಆವಾಗ ನಮ್ಮ ಸಮಾಜದಿಂದ ರಮೇಶ್ ಕುಮಾರ್ ಅವರು ಕೂಡ ಇದ್ದರು. ಸೊ ಅವ್ರಿಗೂ ಒಂದು ಅವಕಾಶ ಸಿಗಬೇಕಾಗಿತ್ತು, ಅವ್ರಿಗೂ ಸಿಕ್ಕುವಂಥದ್ದು ಆಗಲಿ ಅಂತ ನನ್ನ ಬಯಕೆ. ಅದರಿಂದ ನಾನು ಅಧಿಕಾರದಿಂದ ಆಗಲೇಬೇಕು ಅಂತ ಆ ಥರದ್ದೇನು ನಮಗೆ ನೋವೇನಿಲ್ಲ. ಆದರೆ ನೋವಿರುವಂಥದ್ದು ಇಷ್ಟೇ, ನಮಗೊಂದು ಕಾರಣಗಳು ಕೊಡಬೇಕಷ್ಟೆ. ಈಗ ಯಾವ ಕಾರಣಕ್ಕೋಸ್ಕರ ಏನಂತ ನಮಗಿನ್ನೂ ಗೊತ್ತಿಲ್ಲ. ಯಾಕಂದರೆ ನಾನು ಸರಿಯಾಗಿ ಕೆಲಸ ಮಾಡಲಿಲ್ವಾ, ಅಥವಾ ನಮ್ಮ ಇಲಾಖೆಯಲ್ಲಿ ಒಳ್ಳೆ ಕೆಲಸನೇ ಮಾಡಿದ್ದೀನಿ. ಪಕ್ಷಕ್ಕೂ ಕೂಡ ನಾನು ಎಲ್ಲ ಹಂತದಲ್ಲೂ ಕೂಡ ಕೆಲಸಗಳು ಮಾಡ್ಕೊಂಬಂದಿದ್ದೇನೆ. ಪಕ್ಷದ ನಿಷ್ಠೆಯಿಂದನೇ ಇರುವಂಥವ್ನು ನಾನು. ಕಳೆದ 6 ಸಲ ನಾನು ಕ್ಷೇತ್ರದಿಂದ ಗೆದ್ದು ಬಂದಿದ್ದೇನೆ. ಮತ್ತು ಪಕ್ಷದ ಸಿದ್ಧಾಂತವನ್ನು ಸಂಪೂರ್ಣವಾಗಿ ಒಪ್ಕೊಂಡಿರುವಂಥವ್ರು. ಯಾವತ್ತೂ ಕೂಡ ಪಕ್ಷದ ಒಂದು ಪರವಾಗಿ ನಿಂತು ಪಕ್ಷದ ಪರವಾಗಿ ಮಾತಾಡುವಂಥದ್ದಾಗಲಿ ಅಥವಾ ಪಕ್ಷದ ಒಂದು ವಿಚಾರದ ಬಗ್ಗೆ ನಾವು ಯಾವಾಗಲೂ ಕೂಡ ಮುಂದೆ ನಿಂತ್ಕೊಂಡೇ ಮಾಡ್ತೇವೆ. ಅದರಿಂದ ನಮಗೆ ಸ್ಪಷ್ಟ ಒಂದು ಕಾರಣಗಳು ಕೊಡಬೇಕಷ್ಟೇ. ನಮ್ಮನ್ನು ಯಾಕೆ ನೀವು ತೆಗೆದ್ರಿ, ಬೇರೆಯವ್ರಿಗೆ ಯಾಕೆ ಉಳಿಸ್ಕೊಂಡ್ರಿ, ಮತ್ತು ಏನು ನಾವು ಅಂತ ಅದನ್ನು ಬಯಸ್ತೀವಿ ಹೊರತು ನನಗೆ ಮಂತ್ರಿ ಆಗಿದೆ ಬಿಟ್ಟಿದೆ ಅದು ಮುಖ್ಯ ಅಲ್ಲ. ಸೊ ಅದೇ ನಮಗೂ ಇದು ಒಂದು ನೋವಿನ ವಿಚಾರ ಅಂತ ಹೇಳ್ಬೋದು. ಸರ್, ಈಗ ಸಮುದಾಯದ ಪ್ರಶ್ನೆ ಕೂಡ ಇಲ್ಲಿ ಬರ್ತಾ ಇದೆ. ಯಾಕೆಂದರೆ ಒಂದು ಸರ್ಕಾರ ಅಂದರೆ ಎಲ್ಲ ಸಣ್ಣ ಸಣ್ಣ ವರ್ಗಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು. ಸೊ ಹೀಗೆ ದಿನೇಶ್ ಗುಂಡೂರಾವ್ ಅವರು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಇನ್ನೂ ಸಾಕಷ್ಟು ಜನ ಸೀನಿಯರ್ಸ್ ಕೂಡ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ.